ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಏನ್ ಗೊತ್ತಾ? ಒಬ್ರಿಲ್ದೆ ಇನ್ನೊಬ್ರಿಗೆ ಬದುಕೋಕೆ ಆಗಲ್ಲ ಅನ್ನೋ ತರದ ಸಂಬಂಧ. ಒಂದು ಕಡೆ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಅವನಿಗೆ ಅವನ ನಾಯಿ ಬರೀ ಒಂದು ಪ್ರಾಣಿ ಅಲ್ಲ, ಅವನ ಫ್ಯಾಮಿಲಿಯ ಒಂದು ಪಾರ್ಟ್. ಆದ್ರೆ ಒಂದಿನ ಅವನ ಆ ಪ್ರೀತಿಯ ಫ್ರೆಂಡ್ ಅವನಿಂದ ದೂರ ಆಗ್ತಾನೆ. ಮತ್ತೆ ಅವನನ್ನ ಹುಡುಕಿ ತರೋಕೆ ಈ ಹುಡುಗ ಎಷ್ಟು ದೂರ ಬೇಕಾದ್ರೂ ಹೋಗೋಕೆ ರೆಡಿ ಆಗ್ತಾನೆ. ಇನ್ನೊಂದು ಕಡೆ ಇನ್ನೊಂದು ಸ್ಟೋರಿ ಇದೆ. ಇಲ್ಲಿ ಒಂದು ನಾಯಿ ತನ್ನ ಓನರ್ನಿಂದ ದೂರ ಆಗುತ್ತೆ. ಆದ್ರೆ ತನ್ನ ಓನರ್ನ ಹುಡುಕೋ ಆಸೆ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದೇ ಸ್ವತಃ ಹೊರಟು ಬಿಡುತ್ತೆ ಅವನನ್ನ ಹುಡುಕೋಕೆ. ಯಾಕಂದ್ರೆ ಮನುಷ್ಯ ತನ್ನವರನ್ನ ಮರೀಬಹುದು, ಆದ್ರೆ ಒಂದು ನಿಯತ್ತಿನ ನಾಯಿ ತನ್ನ ಓನರ್ನ ಎಂದಿಗೂ ಮರಿಯಿಲ್ಲ. ಹಾಗಾದ್ರೆ ಶುರು ಮಾಡೋಣ ಬನ್ನಿ ಈ ಎಮೋಷನಲ್ ಕಥೆನ. ಸಿನಿಮಾ ಶುರುವಾಗೋದು ಒಂದು ತುಂಬಾ ಎಮೋಷನಲ್ ಸೀನ್ನಿಂದ. ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಒಬ್ಬ ಧೈರ್ಯಶಾಲಿ ಸೇನಾಪತಿ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ. ಈ ಸೇನಾಪತಿ ತನ್ನ ಜೀವಮಾನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಇಂಪಾರ್ಟೆಂಟ್ ಮಿಷನ್ಸ್ಗಳನ್ನ ಸಕ್ಸಸ್ಫುಲ್ ಆಗಿ ಪೂರ್ತಿ ಮಾಡಿದ್ದಾರೆ. ಹಾಗಾಗಿ ಇವರು ಹೋದ ದುಃಖ ಎಲ್ಲರ ಮುಖದಲ್ಲೂ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಆದ್ರೆ ಮುಂದಿನ ಒಂದೇ ಕ್ಷಣದಲ್ಲಿ ಕಥೆ ಒಂದು ಸರ್ಪ್ರೈಸಿಂಗ್ ಟರ್ನ್ ತಗೊಳುತ್ತೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನ್ಸುತ್ತೆ. ಯಾಕಂದ್ರೆ ಈ ಸೇನಾಪತಿ ಒಬ್ಬ ಮನುಷ್ಯ ಅಲ್ಲ, ಬದಲಿಗೆ ಒಂದು ಫೀಮೇಲ್ ಡಾಗ್. ಅದಕ್ಕೆ ಪೂರ್ತಿ ಮಿಲಿಟರಿ ಗೌರವದ ಜೊತೆ ಕೊನೆಯ ವಿದಾಯ ಕೊಡ್ತಾ ಇದ್ದಾರೆ. ಅಲ್ಲಿ ಇದ್ದ ಒಬ್ಬ ಆಫೀಸರ್ ಕಣ್ಣಲ್ಲೂ ಆಳವಾದ ನೋವು ಇತ್ತು. ಯಾಕಂದ್ರೆ ಇವರೇ ಸೇನಾಪತಿನ ಸಾಕಿ ಬೆಳೆಸಿದ್ದು. ಅವರು ತಮ್ಮ ಫ್ರೆಂಡ್ ಹತ್ರ ಹೇಳ್ತಾರೆ, ಸೇನಾಪತಿ ದೇಶಕ್ಕೋಸ್ಕರ ಎಷ್ಟೋ ದೊಡ್ಡ ದೊಡ್ಡ ಮಿಷನ್ ಪೂರ್ತಿ ಮಾಡಿದ್ಲು, ಆದ್ರೆ ನಾವು ಅವಳಿಗೆ ತುಂಬಾ ಅನ್ಯಾಯ ಮಾಡಿದ್ವಿ. ಸೇನಾಪತಿ ಒಮ್ಮೆ ತಾಯಿ ಆದಾಗ ಅವಳಿಗೆ 3 ಮರಿ ಆಗಿದ್ವು. ಆದ್ರೆ ಹೆತ್ತ ಸ್ವಲ್ಪ ದಿನದಲ್ಲೇ ಅವಳ 3 ಮರಿಗಳನ್ನ ಅವಳಿಂದ ದೂರ ಮಾಡಿ ಅವಳನ್ನ ಮತ್ತೆ ಡ್ಯೂಟಿಗೆ ಕಳಿಸ್ಬಿಟ್ಟಿದ್ರು. ಆ ಆಫೀಸರ್ ಹೇಳ್ತಾರೆ, ಒಬ್ಬ ತಾಯಿಯಿಂದ ಅವಳ ಮಗುನ ಕಿತ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ಗೊತ್ತು. ಬಹುಶಃ ಇದೇ ಕಾರಣಕ್ಕೆ ಸೇನಾಪತಿ ಪ್ರತಿದಿನ ತನ್ನ ಮಕ್ಕಳನ್ನ ನೋಡಕ್ಕೆ ಹಂಬಲಿಸ್ತಾ ಇದ್ಲೇನೋ. ಸೇನಾಪತಿ ನನ್ನ ಕ್ಷಮಿಸ್ಬಿಟ್ಲು, ಆದ್ರೆ ನಾನು ನನ್ನನ್ನ ಎಂದಿಗೂ ಕ್ಷಮಿಸೋಕೆ ಆಗಲ್ಲ. ಆಮೇಲೆ ಅವರು ಆಶಾ ಪಡ್ತಾರೆ, ಸೇನಾಪತಿಯ ಮಕ್ಕಳು ಈಗ ಎಲ್ಲೇ ಇರ್ಲಿ, ಅಮ್ಮನ ಹಾಗೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಇದಾದ್ಮೇಲೆ ನಮಗ್ ಪರಿಚಯ ಆಗೋದು ಅಪ್ಪು ಅನ್ನೋ ಚಿಕ್ಕ ಹುಡುಗನದು. ನೋಡೋಕೆ ಚಿಕ್ಕ ಹುಡುಗ ಆದ್ರೂ ಇವನು ತುಂಬಾ ಇಂಟೆಲಿಜೆಂಟ್ ಹುಡುಗ. ಇವನ್ ಹತ್ರ ಮೋಮೋ ಅನ್ನೋ ಒಂದು ನಾಯಿ ಇದೆ. ಅದು ಇವನ್ ಫ್ಯಾಮಿಲಿಯ ಒಂದು ಪಾರ್ಟ್ ಆಗ್ಬಿಟ್ಟಿದೆ. ಆಗಾಗ ಮೋಮೋ ಅಪ್ಪು ಜೊತೆ ಆಟ ಆಡ್ತಾ ಇರುತ್ತೆ. ಅಪ್ಪು ಒಂದು ಬಾಲ್ ದೂರಕ್ಕೆ ಎಸೀತಾನೆ ಅಂದ್ರೆ ಮೋಮೋ ಓಡಿ ಹೋಗಿ ಅದನ್ನ ವಾಪಸ್ ತಗೊಂಡು ಬರುತ್ತೆ. ಹೀಗೆ ಇಬ್ಬರೂ ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಹೀಗೆ ಆಡಿದ್ಮೇಲೆ ಅಪ್ಪು ಬಾಲ್ ಇನ್ನೊಮ್ಮೆ ದೂರಕ್ಕೆ ಎಸೀತಾನೆ. ಆದ್ರೆ ಮೋಮೋ ಈ ಸಲ ವಾಪಸ್ ಬರೋದೇ ಇಲ್ಲ ಅಂತ ಗಮನಿಸ್ತಾನೆ. ಇದು ಅಪ್ಪುಗೆ ಸ್ವಲ್ಪ ಸ್ಟ್ರೇಂಜ್ ಅನ್ಸುತ್ತೆ. ಕೂಡ್ಲೆ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ. ಅಮ್ಮ ಕೂಡ ಶಾಕ್ ಆಗ್ತಾರೆ. ಮೋಮೋ ಇಷ್ಟೊತ್ತಾದ್ರೂ ಮನೆಗ್ ಬರ್ಲೇ ಇಲ್ವಲ್ಲ, ಏನಾಯ್ತು ಇದಕ್ಕೆ ಅಂತ. ಆಮೇಲೆ ಅಪ್ಪುನ ಅಮ್ಮಂಗೆ ಭಯಂಕರ ಟೆನ್ಷನ್ ಶುರುವಾಗುತ್ತೆ. ಅವ್ರು ಇಡೀ ಏರಿಯಾ ಸುತ್ತಿ ಮೋಮೋನ ಹುಡುಕ್ತಾರೆ. ಪಕ್ಕದ ಮನೆಯವರೆಲ್ಲರ ಹತ್ರ ಕೇಳ್ತಾರೆ. ಆದ್ರೆ ಯಾರಿಗೂ ಮೋಮೋಮೋ ಬಗ್ಗೆ ಏನೂ ಗೊತ್ತಿಲ್ಲ. ಇದೇ ಕಾರಣಕ್ಕೆ ಅಪ್ಪುನ ಅಮ್ಮ ತಕ್ಷಣ ತನ್ನ ಗಂಡಂಗೆ ಫೋನ್ ಮಾಡ್ತಾರೆ. ಅಪ್ಪುನ ಅಪ್ಪ ಹೇಳ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಆಗ ಅಪ್ಪು ಮತ್ತು ಅವನ ಅಮ್ಮ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಅವರು ಹುಸೇನ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಪೂರ್ತಿ ಕತೆ ಹೇಳ್ತಾರೆ. ಹುಸೇನ್ ಹೇಳ್ತಾನೆ, ನಾಯಿ ಮಿಸ್ಸಿಂಗ್ ಆಗಿದೆ ಅನ್ನೋ ಕಂಪ್ಲೇಂಟ್ ನಮ್ಮ ಹತ್ರ ಆಗಾಗ ಬರ್ತಾನೆ ಇರುತ್ತೆ. ಇಲ್ಲಿ 2 ಆಪ್ಷನ್ ಇರೋದು. ಒಂದೋ ಸಂಜೆ ಹೊತ್ತಿಗೆ ನಿಮ್ ನಾಯಿ ತಾನಾಗೆ ಮನೆಗೆ ವಾಪಸ್ ಬರುತ್ತೆ, ಇಲ್ಲ ಅಂದ್ರೆ ಯಾರೋ ಎತ್ಕೊಂಡು ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಹುಸೇನ್ ಅಪ್ಪುನ ಅಮ್ಮಂಗೆ ಡಾಗ್ ಮೀಟ್ ಬಗ್ಗೆ ಹೇಳ್ತಾನೆ. ಆಗಾಗ ನಾಯಿಗಳನ್ನ ಎತ್ಕೊಂಡು ಹೋಗಿ ಬಾರ್ಡರ್ ಡಾಟ್ಸಿ ಮಾರಿಬಿಡ್ತಾರೆ. ನೀವು ಗಮನಿಸಿರ್ಬಹುದು, ನಿಮ್ ಏರಿಯಾದಲ್ಲಿ ಈಗ ಒಂದೇ ಒಂದು ನಾಯಿ ಕೂಡ ಕಾಣಿಸ್ತಿಲ್ಲ ಅಂತ. ಹಾಗಾಗಿ ಇದಕ್ಕೂ ಅದೇ ಗತಿ ಆಗಿರ್ಬೋದು. ಆಮೇಲೆ ನಮ್ಗೆ ಒಂದು ಬೋಟ್ ತೋರಿಸ್ತಾರೆ. ಅಲ್ಲಿ ಸಾಕಷ್ಟು ನಾಯಿಗಳು ಮಿಸ್ಸಿಂಗ್ ಆಗಿ ಇನ್ನೂ ಸಿಕ್ಕಿಲ್ಲ ಅಂತ. ಇದೆಲ್ಲ ನೋಡಿ ಅಪ್ಪು ಕೂಡ ತುಂಬಾ ಬೇಜಾರ್ ಮಾಡ್ಕೋತಾನೆ. ಯಾಕಂದ್ರೆ ಅವನಿಗೆ ಮೋಮೋ ಅಂದ್ರೆ ಪ್ರಾಣ. ಆದ್ರೆ ಅಪ್ಪುಗೆ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗ ನಮ್ಗೆ ಇನ್ನೊಂದು ಕಡೆಯ ಕತೆ ತೋರಿಸ್ತಾರೆ. ಇಲ್ಲಿ ಆಸ್ಕರ್ ಅನ್ನೋ ಒಂದು ನಾಯಿ ಇರುತ್ತೆ. ಅದು ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಇರುತ್ತೆ. ಈ ಸೈಟ್ ನಲ್ಲಿ ಸಾಕಷ್ಟು ಮೈನರ್ ಹುಡುಗರು ಕೆಲಸ ಮಾಡ್ತಾ ಇರ್ತಾರೆ ಅಂತ ಕೂಡ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಆಸ್ಕರ್ ಇವತ್ತು ಬೆಳಿಗ್ಗೆಯಿಂದ ಎಲ್ಲರನ್ನ ನೋಡಿ ವಿಪರೀತ ಬೊಗಳ್ತಾ ಇರುತ್ತೆ. ಆಸ್ಕರ್ಗೆ ಯಾಕಿಷ್ಟು ಬೊಗಳ್ತಿದೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಆಗ ಕೆಲವು ಹುಡುಗರು ಗಮನಿಸ್ತಾರೆ, ಅವ್ರ ಜೊತೆ ಕೆಲಸ ಮಾಡೋ ಪ್ರಿನ್ಸ್ ಅನ್ನೋ ಫ್ರೆಂಡ್ ಇವತ್ತು ಕೆಲ್ಸಕ್ ಬಂದೇ ಇಲ್ಲ ಅಂತ. ಅದಕ್ಕೆ ಆಸ್ಕರ್ ಬೊಗಳ್ತಿರೋದು. ಬಹುಶಃ ಪ್ರಿನ್ಸ್ ಮಿಸ್ಸಿಂಗ್ ಆಗಿದ್ದಾನೆ. ಆಸ್ಕರ್ಗೆ ಬೇಕಿರೋದು ಇವರೆಲ್ಲ ಸೇರಿ ಅವನನ್ನ ಹುಡುಕ್ಬೇಕು ಅಂತ. ಹುಡುಗರು ಎಲ್ಲಾ ಕಡೆ ಹುಡುಕ್ತಾರೆ, ಆದ್ರೆ ಪ್ರಿನ್ಸ್ ಎಲ್ಲೂ ಸಿಗಲ್ಲ. ಆಸ್ಕರ್ ಮಾತ್ರ ಸುಮ್ನೆ ಬೊಗಳ್ತಾನೇ ಇರುತ್ತೆ. ಆಗ ಹುಡುಗರು ತ್ರಿಪಾಠಿ ಟೀಚರ್ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ತಾರೆ. ಈ ಟೀಚರ್ ಎಲ್ಲಾ ಹುಡುಗರಿಗೆ ಮೊದಲು ಪಾಠ ಮಾಡ್ತಾರೆ. ಆಮೇಲೆ ಇವರೆಲ್ಲ ಈ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಪ್ರತಿದಿನದ ಹಾಗೆ ಪ್ರಿನ್ಸ್ ಟೀಚರ್ ಹತ್ರ ಪಾಠ ಕಲಿಯೋಕೆ ಬಂದಿದ್ದ. ಆದ್ರೆ ಆಮೇಲೆ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗೇ ಇಲ್ಲ. ಇದ್ರಿಂದ ಇವರಿಗೆ ಪ್ರಿನ್ಸ್ ಕಳ್ಕೊಂಡಿದಾನೋ ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡದಾರೋ ಅನ್ಸೋಕೆ ಶುರುವಾಗುತ್ತೆ. ಇನ್ನು ಟೀಚರ್ ಆಸ್ಕರ್ ಜೊತೆ
ಆಸ್ಕರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದೆಯೋ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಮೊದಲಿಗೆ ಆಸ್ಕರ್ ಒಂದು ಚಿಕ್ಕ ಟೀ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಪ್ರಿನ್ಸ್ ಆಗಾಗ ಒಂದು ಬಿಸ್ಕೆಟ್ ಕೊಂಡ್ಕೊಂಡು ಆಸ್ಕರ್ಗೆ ತಿನ್ನಿಸ್ತಾ ಇದ್ದ. ಇದನ್ನ ನೋಡಿ ಎಲ್ಲರೂ ಪೂರ್ತಿ ಟೆನ್ಷನ್ಗೆ ಒಳಗಾಗ್ತಾರೆ. ಹಾಗಾಗಿ ಟೀಚರ್ ಎಲ್ಲಾ ಹುಡುಗರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಧರ್ಮರಾಜ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಸಿಗ್ತಾರೆ. ಅವರಿಗೆ ಎಲ್ಲ ವಿಷಯ ಹೇಳ್ತಾರೆ. ಆದ್ರೆ ಧರ್ಮರಾಜ್ಗೆ ಅನ್ಸುತ್ತೆ ಬಹುಶಃ ಪ್ರಿನ್ಸ್ ಅವನ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದು ಎಂಬುದು ಅಂತ. ಆದ್ರೆ ಟೀಚರ್ ಹೇಳ್ತಾರೆ ಇಲ್ಲಿ ಪ್ರಿನ್ಸ್ಗೆ ಯಾವ ರಿಲೇಟಿವ್ಸ್ ಕೂಡ ಇಲ್ಲ, ಅವನಿಗೆ ಯಾರೂ ಗೊತ್ತಿಲ್ಲ. ಮತ್ತೆ ಇಲ್ಲಿನ ಕಾಂಟ್ರಾಕ್ಟರ್ ಅವರನ್ನ ಈ ಸೈಟ್ ನಿಂದ ಹೊರಗೂ ಹೋಗೋಕೆ ಬಿಡಲ್ಲ. ಹಾಗಾಗಿ ಟೀಚರ್ ಬಯಸ್ತಾರೆ ಧರ್ಮರಾಜ್ ಕಂಪ್ಲೇಂಟ್ ಬರ್ಕೊಳ್ಳಿ ಅಂತ. ಆದ್ರೆ ಧರ್ಮರಾಜ್ ಹೇಳ್ತಾನೆ ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಅವ್ನ್ ವಾಪಸ್ ಬರ್ಲಿಲ್ಲ ಅಂದ್ರೆ ಸಂಜೆ ಹೊತ್ತಿಗೆ ಕಂಪ್ಲೇಂಟ್ ಬರ್ಕೊಳ್ಳೋಣ. ಆಮೇಲೆ ಟೀಚರ್ ಮತ್ತು ಎಲ್ಲಾ ಹುಡುಗರು ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ಮೇಲೆ ನಮಗೆ ಗೊತ್ತಾಗುತ್ತೆ ಧರ್ಮರಾಜ್ ಒಬ್ಬ ಅಸಾಮಿಗೆ ಫೋನ್ ಮಾಡ್ತಾನೆ. ಅದ್ರಿಂದ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಪ್ರಿನ್ಸ್ ಮಿಸ್ಸಿಂಗ್ ಆಗಿರೋದ್ರಲ್ಲಿ ಧರ್ಮರಾಜ್ ಕೂಡ ಕೈ ಇದೆ ಅಂತ. ವಿಷಯ ಏನಂದ್ರೆ ಸ್ವಲ್ಪ ದಿನದ ಹಿಂದೆ ಇದೇ ಕನ್ಸ್ಟ್ರಕ್ಷನ್ ಸೈಟ್ಗೆ ಬ್ಲಡ್ ಟೆಸ್ಟ್ ಮಾಡೋ ಜನ ಬಂದಿದ್ರು. ಒಂದು ಸಂಸ್ಥೆ ಬಂದು ಎಲ್ಲರ ಬ್ಲಡ್ ಟೆಸ್ಟ್ ಮಾಡಿಸಿತ್ತು. ಯಾರ ಬ್ಲಡ್ ಗ್ರೂಪ್ ರೇರ್ ಇರುತ್ತೋ ಅಂತವರನ್ನ ಎತ್ಕೊಂಡು ಹೋಗಿ ಅವ್ರ ಕಿಡ್ನಿ ತೆಗೆದು ಮಾರಾಟ ಮಾಡ್ತಾ ಇದ್ರು. ಇದ್ರಲ್ಲಿ ಧರ್ಮರಾಜ್ ಕೂಡ ಕೈ ಜೋಡಿಸಿ ಅವನಿಗೆ ದುಡ್ಡು ಸಿಗ್ತಾ ಇತ್ತು. ಇನ್ನೊಂದ್ ಕಡೆ ಮೊದಲ ಕತೆಗೆ ವಾಪಸ್ ಬಂದ್ರೆ ಅಪ್ಪು ತನ್ನ ತಲೆ ಓಡಿಸ್ತಾನೆ. ಅವನಿಗೆ ನೆನಪಾಗುತ್ತೆ ಕಿಟಕಿಯಿಂದ ಬಾಲ್ ಎಸೆದಾಗ ಅದು ಡೈರೆಕ್ಟ್ ಆಗಿ ಒಂದು ಚರಂಡಿಗೆ ಹೋಗಿತ್ತು. ಬಹುಶಃ ಮೋಮೋ ಆ ಬಾಲ್ ಹಿಂದೆ ಹೋಗಿರಬಹುದು ಅಂತ ಅಪ್ಪುಗನ್ಸುತ್ತೆ. ಹಾಗಾಗಿ ಅಪ್ಪು ಇನ್ನೊಂದು ಬಾಲ್ ಎಸೀತಾನೆ. ಈ ಸಲ ಬಾಲ್ ಗಟಾರದ ದಾರಿಯಿಂದ ಹೋಗಿ ಡೈರೆಕ್ಟ್ ಸಮುದ್ರದ ಕಡೆ ಹೋಗುತ್ತೆ. ಅಪ್ಪು ತನ್ನ ಪ್ರಾಣದ ಪರಿವೇ ಇಲ್ಲದೆ ಗಟಾರಕ್ಕೆ ಜಂಪ್ ಮಾಡಿ ಡೈರೆಕ್ಟ್ ಸಮುದ್ರದ ದಡ ತಲುಪ್ತಾನೆ. ಅಲ್ಲಿ ಅವನಿಗಿನ್ನು ಮುಂದೆ ಯಾವ ದಾರಿನೂ ಇಲ್ಲ ಅಂತ ಗೊತ್ತಾಗುತ್ತೆ. ಅಪ್ಪು ಮೋಮೋ ಅಂತ ಜೋರಾಗಿ ಕೂಗ್ತಾನೆ. ಬಹುಶಃ ಮೋಮೋ ಇಲ್ಲೇ ಎಲ್ಲೋ ಇರಬಹುದು ಅಂತ. ಆದ್ರೆ ಎಲ್ಲಿ ನೋಡಿದ್ರೂ ಮೋಮೋ ಕಾಣಿಸಲ್ಲ. ಆಗ ಅಪ್ಪುನ ಕಣ್ಣಿಗೆ ಬೀಳುತ್ತೆ ಒಂದು ದುಬಾರಿ ಬಿಸ್ಕೆಟ್ ಪ್ಯಾಕೆಟ್. ಅದ್ರ ಸುತ್ತಮುತ್ತ ಅವನಿಗೆ ಮೋಮೋನ ಪಾದದ ಗುರುತು ಮತ್ತು ಗೊತ್ತಿಲ್ಲದ ಇನ್ನೊಬ್ಬ ಅಸಾಮಿಯ ಪಾದದ ಗುರುತು ಕೂಡ ಕಾಣಿಸುತ್ತೆ. ಈಗ ಅಪ್ಪುಗೆ ಪೂರ್ತಿ ಕ್ಲಿಯರ್ ಆಗತ್ತೆ ಮೋಮೋನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನ್ ಬಗ್ಗೆ ಪತ್ತೆ ಹಚ್ಚಿಯೇ ತೀರ್ತೀನಿ ಅಂತ ಅಪ್ಪು ಡಿಸೈಡ್ ಮಾಡ್ಕೋತಾನೆ. ಅಪ್ಪು ಮನೆಗೆ ವಾಪಸ್ ಬರ್ತಾನೆ. ಅಲ್ಲಿ ಮಾಧುರಿ ಅನ್ನೋ ಟೀಚರ್ ಅವನಿಗೆ ಪಾಠ ಮಾಡೋಕೆ ಬಂದಿರ್ತಾರೆ. ಮಾಧುರಿಗೂ ಮೋಮೋ ಚೆನ್ನಾಗ್ ಗೊತ್ತು. ಬಂದ ತಕ್ಷಣ ಅವರು ಮೋಮೋ ಬಗ್ಗೆ ಕೇಳ್ತಾರೆ. ಅಪ್ಪು ಮಾಧುರಿ ಮೇಡಮ್ಗೆ ಎಲ್ಲಾ ನಿಜ ಹೇಳ್ಬಿಡ್ತಾನೆ. ಮೋಮೋನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ನಾನು ಹೊರಗೆ ಹೋಗಿ ಇದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ. ಅಪ್ಪು ಹೇಳ್ತಾನೆ ಆ ದುಬಾರಿ ಪ್ಯಾಕೆಟ್ ಸ್ವಲ್ಪೇ ಶಾಪ್ಗಳಲ್ಲಿ ಸಿಗುತ್ತೆ. ಅದ್ರ ಮೇಲಿರೋ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇದ್ಯಾವ ಶಾಪ್ ನಿಂದ ಬಂತು ಅಂತ ಗೊತ್ತಾಗುತ್ತೆ. ಆಮೇಲೆ ಸಿಸಿಟಿವಿ ಫುಟೇಜ್ ನಿಂದ ಆ ಅಸಾಮಿ ಯಾರು ಅಂತ ಪತ್ತೆ ಹಚ್ಚಬಹುದು. ಮಾಧುರಿಗೆ ಇವನ್ ಮಾತು ಸರಿ ಅನ್ಸುತ್ತೆ. ಇಬ್ರು ಮಾರ್ಕೆಟ್ ಕಡೆ ಹೊರಡ್ತಾರೆ. ಮಾರ್ಕೆಟ್ ನಲ್ಲಿ ಸುಮಾರು 5-6 ಅಂಗಡಿಗಳಲ್ಲಿ ಈ ದುಬಾರಿ ಬಿಸ್ಕೆಟ್ ಸಿಗುತ್ತೆ. ಆ ಪ್ಯಾಕೆಟ್ ಇವ್ರ ಹತ್ರ ಇರೋದ್ರಿಂದ ಅದ್ರ ಮೇಲಿನ ಬಾರ್ಕೋಡ್ ಎಲ್ಲಾ ಅಂಗಡಿಗಳಲ್ಲೂ ಸ್ಕ್ಯಾನ್ ಮಾಡಿಸ್ತಾರೆ. ಕೊನೆಗೆ ಎಲ್ಲಿಂದ ಬಿಸ್ಕೆಟ್ ಕೊಂಡಿದ್ರು ಅನ್ನೋ ಶಾಪ್ ಸಿಗುತ್ತೆ. ಆ ಶಾಪ್ ನ ಸಿಸಿಟಿವಿ ಫುಟೇಜ್ ನೋಡ್ಬೇಕು ಅಂತ ಇವ್ರಿಗೆ ಆಸೆ. ಫುಟೇಜ್ ನಲ್ಲಿ ಒಬ್ಬ ಅಸಾಮಿ ಕಾಣಿಸ್ತಾನೆ. ಒಂದು ಪರ್ಪಲ್ ಕಲರ್ ಕಾರಲ್ಲಿ ಬಂದಿದ್ದ. ಈ ಕೇಸ್ ಇನ್ನೂ ಈಸಿ ಆಗುತ್ತೆ, ಯಾಕಂದ್ರೆ ಆ ಅಸಾಮಿ ಆನ್ಲೈನ್ ಪೇಮೆಂಟ್ ಮಾಡಿದ್ದ ಅಂತ ಅಪ್ಪುಗೆ ಗೊತ್ತಾಗುತ್ತೆ. ಆನ್ಲೈನ್ ಪೇಮೆಂಟ್ ಆಗಿದ್ರೆ ಅವನ್ ಬಗ್ಗೆ ಪತ್ತೆ ಹಚ್ಚೋದು ಸೂಪರ್ ಈಸಿ. ಆಧಾರ್ ಕಾರ್ಡ್, ಐಡೆಂಟಿಟಿ, ಲೊಕೇಶನ್ ಎಲ್ಲಾ ತೆಗೀಬಹುದು. ಇಷ್ಟೆಲ್ಲ ಗೊತ್ತಾದ ಮೇಲೆ ಅಪ್ಪು ತನ್ನ ಅಮ್ಮ ಮತ್ತೆ ಮಾಧುರಿ ಮೇಡಮ್ ಜೊತೆ ಡೈರೆಕ್ಟ್ ಹುಸೇನ್ ಸರ್ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ. ಈಗ ಬರೀ ಲೊಕೇಶನ್ ಟ್ರೇಸ್ ಮಾಡಿದ್ರೆ ಸಾಕು, ಅವರನ್ನ ಹಿಡೀಬಹುದು ಅಂತಾನೆ. ಆದ್ರೆ ಹುಸೇನ್ ಸರ್ ಹೇಳ್ತಾರೆ ನಾವು ಕೂಡ ಟ್ರೈ ಮಾಡಿದ್ವಿ, ಆ ಕಾರ್ ಬೇರೆಯವರ ಹೆಸರಲ್ಲಿದೆ, ಸಿಕ್ಕಿರೋ ಐಡಿ ಕೂಡ ಬೇರೆಯವರ ಹೆಸರಲ್ಲಿದೆ. ಅಂದ್ರೆ 3-4 ಡಿಫ್ರೆಂಟ್ ಐಡೆಂಟಿಟಿ ಇವೆ. ಅವು ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ. ಹಾಗಾಗಿ ಅವ್ರನ್ನ ಹಿಡಿಯೋಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಆದ್ರೂ ಅಪ್ಪು ವಿಪರೀತ ಹಠ ಮಾಡ್ತಾ ಇರೋದ್ರಿಂದ ಹುಸೇನ್ ಸರ್ ಅವನನ್ನ ಹಿಡಿಯೋಕ್ ಹೊರಡ್ತಾರೆ. ಹುಸೇನ್ ಸರ್ ತಮ್ಮ ಆಫೀಸರ್ಗಳ ಜೊತೆ ಒಂದು ಕಾರಲ್ಲಿ ಹೋಗ್ತಾರೆ. ಅಪ್ಪು ಮಾಧುರಿ ಮೇಡಮ್ ಜೊತೆ ಸ್ಕೂಟಿಯಲ್ಲಿ ಹಿಂದಿಂದೆ ಬರ್ತಾನೆ. ಈಗ ಎರಡನೇ ಕತೆ ಕಡೆ ಬಂದ್ರೆ ಆಸ್ಕರ್ ಪ್ರಿನ್ಸ್ ಮಿಸ್ಸಿಂಗ್ ಆಗಿರೋದ್ರಿಂದ ತುಂಬಾ ಡಿಸ್ಟರ್ಬ್ ಆಗಿದೆ. ಯಾರೂ ಅದಕ್ಕೆ ಹೆಲ್ಪ್ ಮಾಡ್ತಿಲ್ಲ. ಯಾರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಆಸ್ಕರ್ ತಾನಾಗೆ ಹೊಟ್ಬಿಡುತ್ತೆ. ಪ್ರಿನ್ಸ್ ಎಲ್ಲೆಲ್ಲಿ ಹೋಗ್ತಿದ್ನೋ ಅಲ್ಲೆಲ್ಲ ಆಸ್ಕರ್ ಹೋಗಿ ಅವನ ಸ್ಮೆಲ್ ಚೆಕ್ ಮಾಡ್ತಾ ಇರುತ್ತೆ. ಸ್ಮೆಲ್ ಫಾಲೋ ಮಾಡ್ತಾ ಆಸ್ಕರ್ ಒಂದು ಜಾಗಕ್ಕೆ ಬರುತ್ತೆ. ಅಲ್ಲಿ ಪ್ರಿನ್ಸ್ ನ ಸ್ಮೆಲ್ ಭಯಂಕರ ಸ್ಟ್ರಾಂಗ್ ಆಗಿ ಬರ್ತಿರುತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆಸ್ಕರ್ ಜೋರಾಗಿ ಬೊಗಳಕ್ ಶುರು ಮಾಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ವಾಪಸ್ ಹೋಗಿ ಪ್ರಿನ್ಸ್ ನ ಫ್ರೆಂಡ್ಸ್ ನ ಅದೇ ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ಅವರಿಗೂ ಅನ್ಸುತ್ತೆ ಇಲ್ಲೇನೋ ಎಡವಟ್ಟಾಗಿದೆ ಅಂತ. ಹುಡುಗರಿಗೆ ಏನೂ ಅರ್ಥ ಆಗದೆ ಟೀಚರ್ನ ಕೂಡ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಆಸ್ಕರ್ ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದೆ ಅಂದ್ರೆ ಖಂಡಿತ ಏನೋ ಒಂದು ಎಡವಟ್ಟಾಗಿದೆ ಅಂತ ಟೀಚರ್ಗೂ ಅರ್ಥ ಆಗುತ್ತೆ. ಟೀಚರ್ ಕೂಡ್ಲೆ ಧರ್ಮರಾಜ್ ಸರ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತಾರೆ. ಆಸ್ಕರ್ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದೆ, ಇಲ್ಲಿಂದಲ್ಲಿಂದ ಅಲುಗಾಡಕ್ಕೂ ತಯಾರಿಲ್ಲ, ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದ್ ಕಡೆ ಧರ್ಮರಾಜ್ಗೆ ಆ ನಾಯಿ ತನ್ನ ಆಸಾಮಿ ಇರೋ ಜಾಗಕ್ಕೇ ಬಂದುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಕೂಡ್ಲೆ ಧರ್ಮರಾಜ್ ತನ್ನ ಆಳು ರಘು ಹತ್ರ ಫೋನ್ ಮಾಡಿ ಹೇಳ್ತಾನೆ, ಒಂದ್ಸಲ ಕೆಳಗ್ ನೋಡು. ರಘು ಮನೆಯಿಂದ ಕೆಳಗ್ ನೋಡಿದಾಗ ಶಾಕ್ ಆಗ್ತಾನೆ. ಕೆಳಗೆ ತುಂಬಾ ಹುಡುಗರು ಮತ್ತು ಆ ನಾಯಿ ಆಸ್ಕರ್ ನಿಂತಿರುತ್ತೆ. ಆಗ ಧರ್ಮರಾಜ್ ಅವನಿಗೆ ಹೇಳ್ತಾನೆ,
ಬೇಗ ಇಲ್ಲಿಂದ ಹೊರಡು, ಆದ್ರೆ ಮೆಟ್ಲಿಂದ ಇಳಿಬೇಡ. ಇಳಿದ್ರೆ ಆ ನಾಯಿ ನಿನ್ನ ಹಿಡಿದ್ಬಿಡುತ್ತೆ. ಸೀದಾ ಟೆರೇಸ್ ಮೇಲಿಂದ. ಈಗ ನಮಗೆ ಗೊತ್ತಾಗುತ್ತೆ ಆಕಿರ್ಗೆ ರಘು ಪ್ರಿನ್ಸ್ನ ಹೇಗೆ ಕಿಡ್ನಾಪ್ ಮಾಡ್ದ ಅಂತ. ಪ್ರಿನ್ಸ್ ಪ್ರತಿದಿನ ಕೋಚಿಂಗ್ಗೆ ಹೋಗ್ತಿದ್ದ. ಆಮೇಲೆ ಬಿಸ್ಕೆಟ್ ಶಾಪ್ಗೆ ಹೋಗಿ ಬಿಸ್ಕೆಟ್ ಕೊಂಡ್ಕೊಳ್ತಿದ್ದ. ಅವತ್ತು ರಘು ಪ್ರಿನ್ಸ್ನ ಭೇಟಿ ಮಾಡಿ ಹೇಳ್ತಾನೆ, ನಿನ್ ಬ್ಲಡ್ ಟೆಸ್ಟ್ ಮಾಡಿದಾಗ ನಿನ್ ಬ್ಲಡ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ. ನಾವು ನಿನ್ ಟ್ರೀಟ್ಮೆಂಟ್ ಮಾಡ್ಸೋಣ ಅಂತಿದ್ವಿ. ಇದ್ರಿಂದ ಪ್ರಿನ್ಸ್ ರಘು ಜೊತೆ ಹೋಗ್ಬಿಡ್ತಾನೆ. ಆಮೇಲೆ ಅವನನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ರಘುನ ಚಪ್ಲಿ ಹಾಳಾಗತ್ತೆ. ಆಗ ಅವನು ಪ್ರಿನ್ಸ್ ನ ಚಪ್ಲಿ ಹಾಕೊಂಡ್ಬಿಡ್ತಾನೆ. ಇದೇ ಅವನ್ ಮಾಡಿದ ದೊಡ್ಡ ತಪ್ಪು. ಈ ಚಪ್ಲಿ ಸ್ಮೆಲ್ ಫಾಲೋ ಮಾಡ್ಕೊಂಡೇ ಆಸ್ಕರ್ ರಘು ಮನೆ ತನಕ ತಲುಪಿ ಬಿಡುತ್ತೆ. ಆದ್ರೆ ಆಗ ಜಾಣ್ಮೆಯಿಂದ ರಘು ಟೆರೇಸ್ ದಾರಿಯಿಂದ ಪರಾರಿಯಾಗ್ಬಿಡ್ತಾನೆ. ಈಗ ಮತ್ತೆ ಮೊದಲ ಕಥೆ ಕಡೆ. ಹುಸೇನ್ ಮತ್ತು ಅವರ ಪೂರ್ತಿ ಟೀಮ್ ಆ ಜನರನ್ನ ಹಿಡಿಯೋ ಪ್ರಯತ್ನದಲ್ಲಿ ಇರ್ತಾರೆ. ಯಾಕಂದ್ರೆ ಅವರ ಹತ್ರ ಲೊಕೇಶನ್ ಕೂಡ ಇರುತ್ತೆ. ಅಪ್ಪು ಕೂಡ ಪದೇ ಪದೇ ತಲೆ ಓಡಿಸ್ತಾನೆ. ಅಪ್ಪು ಹುಸೇನ್ ಸರ್ಗೆ ಹೇಳ್ತಾನೆ, ಅವರು ಟೋಟೋಲ್ ಗೇಟ್ ಕಡೆ ಹೋಗ್ತಿದ್ದಾರೆ, ಫಾಸ್ಟ್, ಅಲ್ಲಿಗೆ ಹೋಗ್ಬೇಕು ನಾವು. ಹುಸೇನ್ ಟೀಮ್ ಟೋಲ್ ಗೇಟ್ ಹತ್ರ ಹೋಗಿ ವಿಚಾರಿಸ್ತಾರೆ. ಆದ್ರೆ ಆಗ ಅಪ್ಪುಗೆ ಗೊತ್ತಾಗುತ್ತೆ ಆ ಜನ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ, ಪೆಟ್ರೋಲ್ ಹಾಕಿಸ್ತಿದ್ದಾರೆ ಅಂತ. ಈಗ ಅಲ್ಲಿಗೆ ಹೋಗ್ಬೇಕು ಅಂತಾನೆ ಅಪ್ಪು. ಹುಸೇನ್ ಸರ್ ಮತ್ತು ಅಪ್ಪು ಆ ಅಸಾಮಿನ ಫಾಲೋ ಮಾಡ್ತಾ ಇರ್ತಾರೆ. ಇದೆಲ್ಲ ಆ ಅಸಾಮಿ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡದೇ ಇರೋ ತನಕ ಮಾತ್ರ ಪಾಸಿಬಲ್. ಸ್ವಿಚ್ ಆಫ್ ಮಾಡಿದ್ರೆ ಟ್ರೇಸ್ ಮಾಡೋಕೆ ಆಗಲ್ಲ. ಈ ಅಸಾಮಿನ ಫಾಲೋ ಮಾಡ್ತಾ ಇವರೆಲ್ಲ ಕಾಡಿನ ಕಡೆ ತಲುಪ್ತಾರೆ. ಅಲ್ಲಿ ಸಾಕಷ್ಟು ಹೊತ್ತು ಮೋಮೋನ ಹುಡುಕ್ತಾರೆ. ಆದ್ರೆ ಇದು ಒಂದು ದಟ್ಟ ಕಾಡು. ಇಲ್ಲಿ ಮೋಮೋ ಸಿಗೋದು ಕಷ್ಟ ಅಂತ ಅಪ್ಪುಗೆ ಅನ್ಸುತ್ತೆ. ಇದೇ ಮಾತನ್ನ ಹುಸೇನ್ ಸರ್ ಮತ್ತು ಮಾಧುರಿ ಮೇಡಮ್ ಕೂಡ ಹೇಳ್ತಾರೆ. ಆದ್ರೆ ಅಪ್ಪುಗೆ ಪಕ್ಕಾ ಗೊತ್ತು ಮೋಮೋ ಇಲ್ಲೇ ಎಲ್ಲೋ ಇದೆ ಅಂತ. ಸ್ವಲ್ಪ ಹೊತ್ತಿಗೆ ಅಪ್ಪುನ ಕಣ್ಣಿಗೆ ಒಂದು ಕಾರ್ ಕಾಣಿಸುತ್ತೆ. ಅದೇ ಪರ್ಪಲ್ ಕಲರ್ ಕಾರ್. ಆ ಶಾಪ್ ಮುಂದೆ ನಿಂತಿದ್ದ ಕಾರ್. ಆ ಕಾರ್ ಒಳಗೆ ಮೋಮೋನ ಸ್ವಲ್ಪ ಕೂದಲು ಕೂಡ ಸಿಗುತ್ತೆ. ಇದ್ರಿಂದ ಅಪ್ಪುಗೆ ಪಕ್ಕಾ ಆಗುತ್ತೆ ಇದೇ ಕಾರಲ್ಲಿ ಮೋಮೋನ ಕರ್ಕೊಂಡು ಹೋಗಿದ್ದಾರೆ ಅಂತ. ಆದ್ರೆ ಹುಸೇನ್ ಸರ್ ಹೇಳ್ತಾರೆ, ಬಹುಶಃ ಅವರೆಲ್ಲ ಇಲ್ಲಿಂದ ಹೊರಟು ಹೋಗಿದ್ದಾರೆ. ಇನ್ಮೇಲೆ ನಾವು ಅವರನ್ನ ಹಿಡಿಯೋಕೆ ಆಗಲ್ಲ, ಈಗ ವಾಪಸ್ ಹೋಗ್ಬೇಕಷ್ಟೆ. ಆದ್ರೆ ಅಪ್ಪುಗೆ ಬೇಕಿರೋದು ಹುಸೇನ್ ಸರ್ ಇನ್ನೊಂದ್ಸಲ ಆ ನಂಬರ್ಗೆ ಕಾಲ್ ಮಾಡ್ಬೇಕು ಅಂತ. ಕಾಲ್ ಮಾಡಿದಾಗ ಗೊತ್ತಾಗುತ್ತೆ ಆ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂತ. ಆಗ ಅಪ್ಪು ಅವರಿಂದ ಮೊಬೈಲ್ ತಗೊಂಡು ಹೇಳ್ತಾನೆ, ಒಂದ್ಸಲ ನಾನು ಟ್ರೈ ಮಾಡ್ಬೇಕು, ಆಮೇಲೆ ನಾವು ವಾಪಸ್ ಹೋಗೋಣ. ಅಪ್ಪು ಕೂಡ ಒಂದ್ಸಲ ಟ್ರೈ ಮಾಡ್ತಾನೆ. ಆದ್ರೆ ಆ ನಂಬರ್ ಸ್ವಿಚ್ ಆಫ್ ಆಗೇ ಇರುತ್ತೆ. ಎಲ್ರೂ ವಾಪಸ್ ಹೊರಡ್ತಾರೆ. ಪೊಲೀಸ್ನವ್ರಿಗೆ ಅಪ್ಪು ವಿಪರೀತ ಬೇಜಾರಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಪ್ಪುನ ಕೈಗೆ ಈಗ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿರುತ್ತೆ. ಇದ್ರಿಂದ ಈ ಕೇಸ್ ಪೂರ್ತಿ ಬೇರೆ ಟರ್ನ್ ತಗೊಳುತ್ತೆ. ಅಪ್ಪು ಮಾಧುರಿ ಮೇಡಮ್ ಹತ್ರ ಹೇಳ್ತಾನೆ, ಹುಸೇನ್ ಸರ್ ಆ ಕಿಡ್ನಾಪರ್ಸ್ ಜೊತೆ ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಹುಸೇನ್ ಸರ್ಗೆ ಅವ್ರು ಒಬ್ರೇ ಅಲ್ಲ, ತುಂಬಾ ಜನ ಅಂತ ಹೇಗೆ ಗೊತ್ತಾಯ್ತು? ಅವರೇ ಹೇಳಿದ್ರು, ನಾವು ಬರೋಕ್ ಮುಂಚೆನೆ ಅವರೆಲ್ಲ ಇಲ್ಲಿಂದ ಹೋಗ್ಬಿಟ್ರು ಅಂತ. ಅಂದ್ರೆ ಅವರೆಲ್ಲ ಅಂದ್ರೆ ಒಬ್ರಲ್ಲ, ತುಂಬಾ ಜನ ಅಂತ ಅರ್ಥ. ಮೊದಲಿಂದಲೂ ಅಪ್ಪು ಗಮನಿಸ್ತಾ ಇದ್ದ, ಹುಸೇನ್ ಸರ್ ಇವರಿಗೆ ಸಪೋರ್ಟ್ ಮಾಡ್ತಿರೋ ಫೇಕ್ ಆಗಿ ಕಾಣಿಸ್ ಬೇರೆ ಸೈಡ್ ಆಡ್ತಿದ್ದಾರೆ ಅಂತ. ಹಾಗಾಗಿ ಅಪ್ಪು ಒಂದು ಚಿಕ್ಕ ಪ್ಲಾನ್ ಮಾಡ್ತಾನೆ. ಹುಸೇನ್ ಸರ್ ಮೊಬೈಲ್ ತಗೊಂಡಾಗ ಅವರು ಫೋನ್ ನಿಂದ IMEI ನಂಬರ್ ಹೇಳ್ಕೊಂಡಿರ್ತಾನೆ. ಇದ್ರಿಂದ ಆ ಜನ ಮುಂದೆ ಯಾವಾಗ ಹುಸೇನ್ ಸರ್ಗೆ ಕಾಲ್ ಮಾಡಿದ್ರು ಅಪ್ಪುಗೆ ಆ ಪೂರ್ತಿ ಮಾತ್ ಕೇಳಿಸುತ್ತೆ. ಇನ್ನೊಂದ್ ಕಡೆ ಎರಡನೇ ಕಥೆಯಲ್ಲಿ ರಘು ತನ್ನ ಮನೆಯಿಂದ ಪರಾರಿಯಾಗಿರ್ತಾನೆ. ಇದು ಈಗ ಆಸ್ಕರ್ಗೂ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗಾಗಿ ಆಸ್ಕರ್ ಕೂಡ ರಘುನ ಫಾಲೋ ಮಾಡ್ತಾ ಇರುತ್ತೆ. ರಘು ಓಡ್ತಾ 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 ಸೇಫ್ ಜಾಗ ಹುಡುಕ್ತಾ ಇರ್ತಾನೆ. ಅವನಿಗೆ ಪೊಲೀಸ್ ಸ್ಟೇಷನ್ಗಿಂತ ಬೆಸ್ಟ್ ಜಾಗ ಬೇರೆ ಇಲ್ಲ ಅನ್ಸುತ್ತೆ. ಹಾಗಾಗಿ ರಘು ಕೂಡ್ಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಧರ್ಮರಾಜ್ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಹೇಳ್ತಾನೆ, ಆ ನಾಯಿ ನನ್ನ ಫಾಲೋ ಮಾಡ್ತಿತ್ತು, ಪೊಲೀಸ್ ಸ್ಟೇಷನ್ಗಿಂತ ಸೇಫ್ ಜಾಗ ಬೇರೆ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಆದ್ರೆ ಧರ್ಮರಾಜ್ ಹೇಳ್ತಾನೆ, ಈಗ ದುಡ್ಡು ಡಬಲ್ ಆಗುತ್ತೆ, ಯಾಕಂದ್ರೆ ನಿನ್ ಜೀವ ಕೂಡ ಉಳಿಸ್ತಿದೀನಿ. ಇದೀಗ ಪೊಲೀಸ್ ಕೇಸ್ ಆಗೋ ಚಾನ್ಸ್ ಕೂಡ ಇದೆ, ಜಾಸ್ತಿ ದುಡ್ಡು ಬೇಕು ನಂಗೆ. ಇನ್ನೊಂದ್ ಕಡೆ ಆಸ್ಕರ್ ರಘುನ ಮನೆಯಲ್ಲಿ ಎಲ್ಲಾ ಹುಡುಕಾಡ್ತಾ ಇರುತ್ತೆ. ಅಲ್ಲಿ ತುಂಬಾ ಜನ ಇದ್ರು ಯಾರಿಗೂ ಯಾವ ಕ್ಲೂ ಸಿಗಲ್ಲ. ಆದ್ರೆ ಆಸ್ಕರ್ಗೆ ಗೊತ್ತಾಗುತ್ತೆ ರಘು ಟಾಯ್ಲೆಟ್ ಮೂಲಕ ಮೇಲ್ದಾರಿಂದ ಓಡ್ ಹೋಗಿದಾನೆ ಅಂತ. ಹಾಗಾಗಿ ಆಸ್ಕರ್ ರಘುನ ಸ್ಮೆಲ್ ಫಾಲೋ ಮಾಡ್ಕೊಂಡು ರಘು ಇರೋ ಜಾಗಕ್ಕೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ತಲುಪಿಡುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ರಘು ಆಸ್ಕರ್ನ ನೋಡಿದಾಗ ಪೂರ್ತಿ ಶಾಕ್ ಆಗ್ತಾನೆ. ಇದಿಲ್ಲಿ ಹೇಗ್ ಬಂತು ಅಂತ. ಆಗ ಪೊಲೀಸ್ನವರೆಲ್ಲ ಆಸ್ಕರ್ನ ಓಡಿಸೋ ಪ್ರಯತ್ನ ಮಾಡ್ತಾರೆ. ಧರ್ಮರಾಜ್ಗೆ ಅರ್ಥ ಆಗತ್ತೆ ನಾಯಿನ ಓಡಿಸೋಕೆ ಆಗಲ್ಲ, ಆದ್ರೆ ರಘುನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ಬೋದು ಅಂತ. ಹಾಗಾಗಿ ರಘುನ ಕಾರಲ್ಲಿ ಕೂರ್ಸ್ಕೊಂಡು ಎಷ್ಟೋ ದೂರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಸ್ಕರ್ ಸುಮ್ಮನೆ ಬಿಡಲ್ಲ, ಅವ್ರ ಹಿಂದೆ ಓಡ್ತಾನೇ ಇರುತ್ತೆ. ಎಷ್ಟೋ ದೂರ ಓಡ್ಕೊಂಡು ಅವ್ರ ಹಿಂದೆ ಬರುತ್ತೆ. ಧರ್ಮರಾಜ್ಗೆ ಅನ್ಸುತ್ತೆ ಈಗ ಈ ನಾಯಿ ಇಷ್ಟು ದೂರ ಬಂದ ಮೇಲೆ ವಾಪಸ್ ಹೋಗೋಕೆ ಆಗಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾಯಿಗಳ ಮೂಗು ಎಂಥ ಜಬರ್ದಸ್ತ್ ಅಂತ. ಹಾಗಾಗಿ ಆಸ್ಕರ್ಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ವಾಪಸ್ ಬರೋಕೆ. ಅದು ಸೀದಾ ರಘುನ ಮುಂದೆ ಬಂದ್ ನಿಂತ್ಬಿಡುತ್ತೆ. ರಘುಗೆ ಆಸ್ಕರ್ನ ನೋಡಿ ಪೂರ್ತಿ ಶಾಕ್ ಆಗುತ್ತೆ. ಥೇಟ್ ಒಬ್ಬ ಯಮದೂತ ಮುಂದೆ ನಿಂತಂಗೆ ಫೀಲ್ ಆಗುತ್ತೆ. ಇದು ತನ್ನ ಬಿಡೋದೇ ಇಲ್ಲ ಅನ್ಸುತ್ತೆ. ಆಗ ರಘು ಒಬ್ನೇ ಅಲ್ಲಿಂದ ಓಡ್ ಹೋಗ್ತಾನೆ. ಆಸ್ಕರ್ ಸತತವಾಗಿ ಅವನ ಫಾಲೋ ಮಾಡ್ತಿರುತ್ತೆ. ಆಸ್ಕರ್ಗೆ ಗೊತ್ತು
ರಘುನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ರಘು ಬರೀ ಓಡ್ತಾ ಇರ್ತಾನೆ, ಆದ್ರೆ ಆಸ್ಕರ್ ಅವನಿಗೆ ದಾರಿ ತೋರಿಸ್ತಾ ಇರುತ್ತೆ. ಇನ್ನೊಂದ್ ಕಡೆ ಮೊದಲ ಕಥೆಯಲ್ಲಿ ಅಪ್ಪು ಸತತವಾಗಿ ಚೆಕ್ ಮಾಡ್ತಾ ಇರ್ತಾನೆ ಹುಸೇನ್ ಸರ್ಗೆ ಆ ಜನ ಯಾವಾಗ ಕಾಲ್ ಮಾಡ್ತಾರೆ ಅಂತ. ಸ್ವಲ್ಪ ಹೊತ್ತಿಗೆ ಅವ್ರ ಕಾಲ್ ಬಂದೇ ಬಿಡುತ್ತೆ. ಆಗ ಪಕ್ಕಾ ಗೊತ್ತಾಗುತ್ತೆ ಹುಸೇನ್ ಸರ್ ನಿಜವಾಗ್ಲೂ ಆ ಜನರ ಜೊತೆ ಕೈ ಜೋಡಿಸಿದ್ದಾರೆ ಅಂತ. ಇದೆಲ್ಲ ಗೊತ್ತಾದ ಮೇಲೆ ಇವ್ರಿಗನ್ಸುತ್ತೆ ಪೊಲೀಸ್ನವರು ನಮ್ಗೆ ಹೆಲ್ಪ್ ಮಾಡಲ್ಲ ಅಂತ. ಆಗ ಗೊತ್ತಾಗುತ್ತೆ ಮಾಧುರಿ ಮೇಡಮ್ ಮಾಮ ಟ್ರಾಫಿಕ್ ಪೊಲೀಸ್ನಲ್ಲಿ ಇದ್ದಾರೆ, ಅವರು ಈ ಕೆಲಸ ಮಾಡಬಹುದು ಅಂತ. ಹಾಗಾಗಿ ಇವರೆಲ್ಲ ಅಕಲ್ ಸಿಂಗ್ ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ. ಅಕಲ್ ಸಿಂಗ್ ಸ್ವಲ್ಪ ಸಿಡುಕು ಅಸ್ಸಾಮಿ, ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ. ಆದ್ರೂ ಇವ್ರ ಹೆಲ್ಪ್ಗೆ ಒಪ್ಪಿಬಿಡ್ತಾರೆ. ಮಾಧುರಿ ಅಪ್ಪುಗೆ ತನ್ನ ಮಾಮನ ಬಗ್ಗೆ ಮೊದ್ಲೇ ಹೇಳಿರ್ತಾರೆ, ಅವ್ರ ಜೊತೆ ನಂಗೆ ಅಷ್ಟಾಗ್ ಮಾತುಕತೆ ಇಲ್ಲ, ಯಾಕಂದ್ರೆ ನನ್ನಮ್ಮ ಓಡ್ ಹೋಗಿ ಮದ್ವೆ ಆಗಿದ್ರು, ಅದ್ಕೆ ಮಾಮ ನನ್ನಮ್ಮ ಜೊತೆನೂ ಮಾತಾಡಲ್ಲ. ಹಾಗೆ ನಿಧಾನಕ್ಕೆ ರಿಲೇಶನ್ಶಿಪ್ ದೂರ ಆಗ್ಬಿಟ್ಟಿತ್ತು. ಆದ್ರೂ ಅಕಲ್ ಸಿಂಗ್ ಹೆಲ್ಪ್ ಮಾಡೋಕೆ ಒಪ್ಪಿಬಿಡ್ತಾರೆ. ಅಪ್ಪು ಅವ್ರಿಗೆ ಹೇಳ್ತಾನೆ, ನಾನ್ ನಿಮ್ಗೆ ಕೊಟ್ಟಿರೋ ಈ ನಂಬರ್ ಟ್ರೇಸ್ ಮಾಡಿದ್ರೆ ಆ ಜನ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅಕಲ್ ಸಿಂಗ್ ಆ ಜನರ ಲೊಕೇಶನ್ ಟ್ರೇಸ್ ಮಾಡಿದಾಗ ಅವರೆಲ್ಲ ಒಂದು ಡಾಬಾದಲ್ಲಿ ಕೂತ್ಕೊಂಡು ಅಲ್ಲಿಂದ ಪರಾರಿಯಾಗೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಕೂಡ್ಲೆ ಮಾಮ ತಮ್ಮ ಪೂರ್ತಿ ಟೀಮ್ ಜೊತೆ ಅಲ್ಲಿಗೆ ರೀಚ್ ಆಗ್ತಾರೆ. ಆದ್ರೆ ಆ ಜನ ಅಕಲ್ ಸಿಂಗ್ ನ ಗಮನಿಸ್ಬಿಟ್ಟಿರ್ತಾರೆ. ಅದೇ ಚಾನ್ಸ್ ತಗೊಂಡು ಅಲ್ಲಿಂದ ಓಡ್ಬಿಡ್ತಾರೆ. ಅಪ್ಪು ಪದೇ ಪದೇ ಹೇಳ್ತಾ ಇದ್ದ, ನಾವು ಗೇಟ್ ಹತ್ರ ಕಾಯ್ಬೇಕಿತ್ತು ಅಂತ, ಆದ್ರೆ ಮಾಮ ಕೇಳಲಿಲ್ಲ. ಈಗ ಕಿಡ್ನಾಪರ್ಸ್ ಅಲ್ಲಿಂದ ಪರಾರಿ ಆಗ್ತಾರೆ. ಅಕಲ್ ಸಿಂಗ್ ಮತ್ತು ಅವರ ಟೀಮ್ ಅವ್ರ ಹಿಂದೆ ಚೇಸ್ ಶುರು ಮಾಡ್ತಾರೆ. ಕಿಡ್ನಾಪರ್ಸ್ಗೆ ಪೊಲೀಸ್ ತಮ್ಮ ಹಿಂದೆ ಬಿದ್ದಿದೆ ಅಂತ ಗೊತ್ತಾದಾಗ ಶಾಕ್ ಆಗ್ತಾರೆ. ಇವ್ರಿಗನ್ಸುತ್ತೆ ಹುಸೇನ್ ನಮ್ ಜೊತೆ ಡಬಲ್ ಗೇಮ್ ಆಡಿಬಿಟ್ಟ ಅಂತ. ಕೂಡ್ಲೆ ಹುಸೇನ್ಗೆ ಕಾಲ್ ಮಾಡಿ ಎಲ್ಲಾ ಹೇಳ್ತಾರೆ, ನಿಂಗೆ ಗೇಮ್ ಆಡ್ಬೇಕು ಅಂತಿದ್ರೆ ಜಾಸ್ತಿ ದುಡ್ಡು ಬೇಕಿತ್ತು ಅಂದ್ರೆ ನಮ್ಗೆ ಹೇಳ್ಬೇಕಿತ್ತು ಅಷ್ಟೇ, ನಮ್ ಹಿಂದೆ ಪೊಲೀಸ್ ಬಿಡೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ. ಆದ್ರೆ ಈ ವಿಷಯ ಹುಸೇನ್ಗೆ ಗೊತ್ತಾದಾಗ ಅವರೇ ಶಾಕ್ ಆಗ್ತಾರೆ. ನಮ್ ಹಿಂದೆ ಪೊಲೀಸ್ ಹೇಗ್ ಬಿತ್ತು ಅಂತ. ಯಾಕಂದ್ರೆ ಈ ಪ್ಲಾನ್ ಬಗ್ಗೆ ಗೊತ್ತಿರೋ ಒಬ್ನೇ ಮನುಷ್ಯ ಅವರೇ ಆಗಿರ್ತಾರೆ. ಆಗ ಹುಸೇನ್ಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಆ ಚಿಕ್ಕ ಹುಡುಗ ತಮ್ಮ ಮೊಬೈಲ್ ನಿಂದ IMEI ನಂಬರ್ ತಗೊಂಡಿದ್ದ, ಅದೇ ಕಾರಣಕ್ಕೆ ಈ ಪೂರ್ತಿ ಪ್ಲಾನ್ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ. ಆದ್ರೆ ಹುಸೇನ್ ಇಷ್ಟಕ್ಕೆ ಇದನ್ನ ಪೂರ್ತಿ ಹಾಳಾಗೋಕೆ ಬಿಡಲ್ಲ. ಅವರು ಕೂಡ್ಲೆ ಅವ್ರ ಹಿಂದೆ ಹೊರಟು ಹೇಗಾದ್ರೂ ಮಾಡಿ ಅಕಲ್ ಸಿಂಗ್ ಹತ್ರ ಲೊಕೇಶನ್ ಕೇಳ್ತಾ ಇರ್ತಾರೆ, ಈ ಕಿಡ್ನಾಪರ್ಸ್ಗೆ ಬಾರ್ಡರ್ ದಾಟ್ಸೋಕೆ ಹೆಲ್ಪ್ ಮಾಡ್ಬೇಕು ಅಂತ. ಆದ್ರೆ ಅಪ್ಪು ಅಕಲ್ ಸಿಂಗ್ ಅಂದ್ರೆ ಮಾಮಂಗೆ ಹುಸೇನ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿರ್ತಾನೆ. ಈ ಆಸಾಮಿ ಕೂಡ ಆ ಕಿಡ್ನಾಪರ್ಸ್ ಜೊತೆ ಸೇರ್ಕೊಂಡಿದ್ದಾನೆ, ಅವರಿಗೆ ಬಾರ್ಡರ್ ದಾಟಿಸೋಕೆ ಖಂಡಿತ ಹೆಲ್ಪ್ ಮಾಡ್ತಾನೆ ಅಂತ. ಇದಾದ ಮೇಲೆ ಎರಡನೇ ಕತೆ ಕಡೆ ಬಂದ್ರೆ, ರಘು ಈಗ ತನ್ನ ಸಾಕಷ್ಟು ಜನರನ್ನ ಕರೆಸ್ಕೊಂಡಿರ್ತಾನೆ. ಅವ್ರ ಗುಂಪೆ ದೊಡ್ಡ ಗುಂಪಾಗಿ ಮುಂದೆ ಆಸ್ಕರ್ ಒಂಟಿನೇ ಇರುತ್ತೆ. ಆಸ್ಕರ್ ಒಂಟಿಗೆ ಇಷ್ಟೆಲ್ಲ ಜನನ ಫೇಸ್ ಮಾಡೋಕೆ ಆಗಲ್ಲ. ಹಾಗಾಗಿ ಆಸ್ಕರ್ ಒಂದು ಸಿಗ್ನಲ್ ಕೊಟ್ಟು ಬೇರೆ ನಾಯಿಗಳನ್ನ ಕರೀತೈತೆ. ಇದ್ರಿಂದ ಇಡೀ ಏರಿಯಾದ ಸ್ಟ್ರೀಟ್ ಡಾಗ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಈ ಜನರ ಹಿಂದೆ ಚೇಸ್ ಶುರು ಮಾಡ್ತವೆ. ಇಷ್ಟೊಂದು ನಾಯಿಗಳಿಂದ ಬಚಾವ್ ಆಗ್ಬೇಕು ಅಂತ ಜನ ಎಲ್ಲ ಓಡ್ ಹೋಗ್ತಾರೆ. ಯಾಕಂದ್ರೆ ಇದೇನು 2-3 ನಾಯಿ ಅಲ್ಲ, ಬಹಳಷ್ಟು ನಾಯಿಗಳ ಗುಂಪೇ ಇರುತ್ತೆ. ಎಲ್ಲರೂ ಇವನ್ನ ಚೇಸ್ ಮಾಡ್ತಾ ಇರ್ತಾರೆ. ರಘು ಮತ್ತು ಅವನ ಗ್ಯಾಂಗ್ ಜೀವ ಉಳಿಸ್ಕೊಂಡು ಓಡ್ತಾರೆ. ಓಡ್ತಾ ರಘು ಪ್ರಿನ್ಸ್ ಇರೋ ಜಾಗಕ್ಕೆ ಬಂದ್ಬಿಡ್ತಾನೆ. ಆ ಟೈಮ್ಗೆ ಪ್ರಿನ್ಸ್ ನ ಕಿಡ್ನಿ ತೆಗೆಯೋ ಆಪರೇಷನ್ ನಡೀತಾ ಇರುತ್ತೆ. ರಘು ಕೂಡ ಅಲ್ಲಿಗೆ ರೀಚ್ ಆಗ್ಬಿಟ್ಟಿರ್ತಾನೆ. ಕ್ಲಿನಿಕ್ ಒಳಗೆ ಆಪರೇಷನ್ ನಡೀತಾ ಇರುತ್ತೆ. ಹೊರಗೆ ಇಷ್ಟೊಂದು ನಾಯಿಗಳೆಲ್ಲ ಜೋರಾಗಿ ಬೊಗಳ್ತಾ ಇರ್ತಾವೆ. ಈಗ ಮೊದಲ ಕತೆ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ 2 ಎಕ್ಸಿಟ್ ಇರುತ್ತೆ, ಒಂದು ನಾರ್ತ್ ಎಕ್ಸಿಟ್, ಇನ್ನೊಂದು ಸೌತ್ ಎಕ್ಸಿಟ್. ಶುರುವಲ್ಲಿ ಅಕಲ್ ಸಿಂಗ್ ಪೂರ್ತಿ ಟೀಮ್ ನಾರ್ತ್ ಎಕ್ಸಿಟ್ ಕಡೆ ಓಡಿ ಆ ಜನರನ್ನ ಹಿಡಿಯೋ ಪ್ಲಾನ್ ಮಾಡ್ತಿತ್ತು. ಇಲ್ಲಿ ಹುಸೇನ್ ಕೂಡ ಅವರಿಗೆ ಇದೇ ದಾರಿ ಸರಿ ಅಂತ ಹೇಳಿ ಪದೇ ಪದೇ ಲೊಕೇಶನ್ ಕೇಳ್ತಾ ಇರ್ತಾನೆ. ಆದ್ರೆ ನಾರ್ತ್ ಎಕ್ಸಿಟ್ ರೀಚ್ ಆದಾಗ ಇವ್ರಿಗೆ ಏನೂ ಸಿಗಲ್ಲ. ಆದ್ರೆ ಅಪ್ಪುಗೆ ಮೊದ್ಲೇ ಗೊತ್ತಾಗಿತ್ತು ಇವರೆಲ್ಲ ಸೌತ್ ಎಕ್ಸಿಟ್ ಕಡೆ ಹೋಗ್ತಿದ್ದಾರೆ ಅಂತ. ಹಾಗಾಗಿ ಅಪ್ಪು ಅಕಲ್ ಸಿಂಗ್ಗೆ ಸೌತ್ ಎಕ್ಸಿಟ್ ಕಡೆ ಹೋಗಿ ಅಂತ ಹೇಳಿದ್ದ. ಅಪ್ಪು ಹೀಗ್ ಯೋಚನೆ ಮಾಡ್ಕೊಂಡಿದ್ದ, ಹುಸೇನ್ ಪದೇ ಪದೇ ಲೊಕೇಶನ್ ಕೇಳ್ತಾ ತುಂಬಾ ಸ್ವೀಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ, ಇದ್ರಲ್ಲಿ ಏನೋ ಎಡವಟ್ಟಿದೆ ಅಂತ ಅನ್ಸಿತ್ತು ಅವನಿಗೆ. ಹಾಗಾಗಿ ಫೇಕ್ ಕಿಡ್ನಾಪರ್ಸ್ ನಾರ್ತ್ ಎಕ್ಸಿಟ್ ನಲ್ಲಿ ನಿಂತಿದ್ರೆ ರಿಯಲ್ ಕಿಡ್ನಾಪರ್ಸ್ ಸೌತ್ ಎಕ್ಸಿಟ್ ಕಡೆ ಹೊರಟಿದ್ರು. ಅಕಲ್ ಸಿಂಗ್ ಟೀಮ್ ಕೂಡ ಸೌತ್ ಎಕ್ಸಿಟ್ ರೀಚ್ ಆಗಿತ್ತು. ಸೌತ್ ಎಕ್ಸಿಟ್ ಹತ್ರ ಬಂದಾಗ ಇವ್ರಿಗೆ ಸಾಕಷ್ಟು ಟ್ರಕ್ಗಳು ಕಾಣಿಸ್ತಾವೆ. ಇವೆಲ್ಲ ಟ್ರಕ್ಗಳಲ್ಲಿ ಮೋಮೋನ ಮತ್ತು ಬೇರೆ ಸಾಕಷ್ಟು ನಾಯಿಗಳನ್ನ ಹುಡುಕ್ಬೇಕಿತ್ತು. ಇವನ್ನ ಈ ಕಿಡ್ನಾಪರ್ಸ್ ಕರ್ಕೊಂಡು ಹೋಗ್ತಿದ್ರು. ಸಾಕಷ್ಟು ಟ್ರಕ್ ಚೆಕ್ ಮಾಡ್ತಾರೆ, ಆದ್ರೆ ಯಾವ ಟ್ರಕ್ನಲ್ಲೂ ನಾಯಿಗಳು ಸಿಗಲ್ಲ. ಕೊನೆಗೆ ಎಲ್ಲರೂ ಆಸೆ ಬಿಡ್ಬಿಡ್ತಾರೆ. ಬಹುಶಃ ನಾಯಿಗಳು ಸಿಗಲ್ಲ, ಬೇರೆ ದಾರಿಂದ ಹೋಗಿರ್ಬೋದು ಅಂತ ಎಲ್ರಿಗೂ ಅನ್ಸುತ್ತೆ. ಇದ್ರಿಂದ ಅಪ್ಪು ಕೂಡ ಟೆನ್ಷನ್ಗೊಳಗಾಗ್ತಾನೆ. ಆಗ ಅವನ್ ತಲೆಗೆ ಒಂದು ಐಡಿಯಾ ಬರುತ್ತೆ. ಪಕ್ಕದಲ್ಲೇ ಒಂದು ಪೂಜೆ ನಡೀತಾ ಇರುತ್ತೆ. ಅಲ್ಲಿಂದ ಒಂದು ಶಂಖ ತಗೊಂಡು ಬಂದು ಜೋರಾಗಿ ಊದೋಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅಪ್ಪನ ಮನೆಯಲ್ಲಿ ಪೂಜೆ ಆಗುವಾಗ
ಶಂಖ ಊದಿದಾಗ ಮೋಮೋ ಕೂಡ ಜೋರಾಗಿ ಶಂಖದ್ ತರಾನೇ ಸೌಂಡ್ ಮಾಡ್ತಾ ಇತ್ತು. ಶಂಖದ್ ಸೌಂಡ್ ಕೇಳಿ ಈಗ ಮೋಮೋ ಕೂಡ ಅದೇ ರೀತಿ ಸೌಂಡ್ ಮಾಡುತ್ತೆ. ಇದ್ರಿಂದ ಎಲ್ಲಾ ನಾಯಿಗಳು ಯಾವ ಟ್ರಕ್ನಲ್ಲಿ ಇವೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಹೀಗೆ ಅಪ್ಪು ಮತ್ತು ಅಕಲ್ ಸಿಂಗ್ ನ ಪೂರ್ತಿ ಆಫೀಸರ್ ಸೇರಿ ಆ ಟ್ರಕ್ ಹುಡುಕ್ತಾರೆ. ಅದ್ರಿಂದ ಸಾಕಷ್ಟು ನಾಯಿಗಳು ಹೊರಗ್ ಬರ್ತವೆ. ಇವನ್ನೆಲ್ಲ ಬಾರ್ಡರ್ ದಾಟಿಸಿ ಬೇರೆ ಜಾಗಕ್ಕೆ ಕಳಿಸ್ತಿದ್ರು. ಹೀಗೆ ಅಪ್ಪು ಈ ಮೊದಲ ಕಥೆನ ಸೂಪರ್ ಬಾಗಿ ಇನ್ವೆಸ್ಟಿಗೇಟ್ ಮಾಡಿ ತನ್ನ ನಾಯಿನ ಹುಡುಕಿ ತೆಗೆದ. ಇನ್ನು ಎರಡನೇ ಕಥೆಯ ಕ್ಲೈಮ್ಯಾಕ್ಸ್ ಬಾಕಿ ಇರುತ್ತೆ. ರಘು ಈಗ ಆ ಕ್ಲಿನಿಕ್ ನಲ್ಲೇ ಇರ್ತಾನೆ. ಎಲ್ಲಾ ನಾಯಿಗಳು ಕ್ಲಿನಿಕ್ ಹೊರಗಿರ್ತಾವೆ. ಅವುಗಳಲ್ಲಿ ಆಸ್ಕರ್ ರಘುನ ಹುಡುಕಿ ಅವನ್ ಕಡೆ ಬೊಗಳೋಕ್ ಶುರು ಮಾಡುತ್ತೆ. ರಘುಗೆ ಅರ್ಥ ಆಗ್ಬಿಡುತ್ತೆ, ನಾನು ಪ್ರಿನ್ಸ್ ಹತ್ರ ಹೋಗ್ಲಿಲ್ಲ ಅಂದ್ರೆ, ಈ ನಾಯಿಗಳಿಲ್ಲ ಅಂದ್ರೆ ಈ ನಾಯಿ ನನ್ನ ಇಲ್ಲೇ ಮುಗಿಸ್ಬಿಡುತ್ತೆ ಅಂತ. ಹಾಗಾಗಿ ರಘು ಪ್ರಿನ್ಸ್ನ ಆಪರೇಷನ್ ನಡೀತಿರೋ ಆಪರೇಷನ್ ಥಿಯೇಟರ್ಗೆ ನುಗ್ಗುಬಿಡ್ತಾನೆ. ಆಗ ಪ್ರಿನ್ಸ್ನ ಕಿಡ್ನಿ ತೆಗಿತಾ ಇರ್ತಾರೆ. ರಘು ಆಪರೇಷನ್ ಥಿಯೇಟರ್ಗೆ ಬಂದಾಗ ಅವನ ಹಿಂದೆನೆ ಆಸ್ಕರ್ ಕೂಡ ಒಳಗ್ ಬರುತ್ತೆ. ಅಲ್ಲಿ ಸಾಕಷ್ಟು ಡಾಕ್ಟರ್ಸ್ ಇರ್ತಾರೆ. ಡಾಕ್ಟರ್ಸ್ನ ನೋಡಿ ಆಸ್ಕರ್ ಕರ್ ಎಲ್ಲರ ಮೇಲೂ ಜೋರಾಗಿ ಬೊಗಳಿ ಆಕ್ರಮಣಕಾರಿ ಆಗ್ಬಿಡುತ್ತೆ. ಇದ್ರಿಂದ ಎಲ್ಲಾ ಡಾಕ್ಟರ್ಸ್ ಹೆದರಿ ದೂರ ಆಗ್ಬಿಡ್ತಾರೆ. ಹೀಗೆ ಆಸ್ಕರ್ ತನ್ನ ಓನರ್ ಪ್ರಿನ್ಸ್ನ ಜೀವ ಉಳಿಸ್ಬಿಡುತ್ತೆ. ಇದೆಲ್ಲ ಈಗ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಆಸ್ಕರ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ಸಿನಿಮಾ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ, ಈ ಎರಡೂ ನಾಯಿಗಳು ಅಂದ್ರೆ ಆಸ್ಕರ್ ಮತ್ತು ಮೋಮೋ ಸೇನಾಪತಿಯ ಮಕ್ಕಳಾಗಿದ್ರು ಅಂತ. ಇನ್ನೊಂದು ನಾಯಿ ಬಾರ್ಡರ್ ನಲ್ಲಿರುತ್ತೆ. ಅದ್ರ ಹೆಸರು ನೂರಿ. ಅದು ಚೆನ್ನಾಗಿ ಡ್ಯೂಟಿ ಮಾಡ್ತಾ ಇರುತ್ತೆ. ಇಲ್ಲಿಗೆ ಈ ಸಿನಿಮಾ ಮುಗೀತಾ ಇದೆ. ಆಶಾ ಮಾಡ್ತೀನಿ ಫ್ರೆಂಡ್ಸ್, ನಿಮ್ಗೆ ಈ ಸಿನಿಮಾ ಇಷ್ಟ ಆಗಿರುತ್ತೆ ಅಂತ. ಈ ಸಿನಿಮಾ ನಿಮ್ಗೆ ಹೇಗನ್ಸಿತು? 10ಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ ಈ ಸಿನಿಮಾಗೆ? ಕಮೆಂಟ್ ನಲ್ಲಿ ಖಂಡಿತ ಹೇಳಿ. ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಸಿಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಆಗ ನಿಮ್ಗೆ ಇಂಥ ಲೇಟೆಸ್ಟ್ ಫ್ರೆಶ್ ಕಂಟೆಂಟ್ ಸಿಗ್ತಾನೇ ಇರುತ್ತೆ. ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮ್ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಪಿ.